ಮಡಿಕೇರಿಯಿಂದ ಮಂಗಳೂರಿನವರೆಗೂ ಮಹಾಮಳೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿದೆ. ರಸ್ತೆ ಯಾವುದು, ನದಿ ಯಾವುದು, ಊರು ಕೇರಿ ಯಾವುದು ಅನ್ನೋದು ಗೊತ್ತಾಗ್ತಾನೇ ಇಲ್ಲ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ನೀರೇ ಕಾಣಿಸುತ್ತಿದೆ. ರಾಷ್ಟ್ರೀಯ ಹೆದ್ದಾರಿ 275 ಕರ್ತೋಜಿ ಭಾಗದಲ್ಲಿ ಬೆಟ್ಟ ಕುಸಿತಾ ಇರುವಂತಹ ಪ್ರಸಂಗ ಕಂಡು ಬರ್ತಾ ಇದೆ. ಬಂಟ್ವಾಳದಲ್ಲಿ ಅಪಾಯದ ಮಟ್ಟ ಮೀರೋಕೆ ಕೆಲವು ಮೀಟರ್ಗಳು ಬಾಕಿ ಇರುವಂತದ್ದು. ನಾವೀಗ ಮಂಗಳೂರಿನ ಹರೇಕಳದಲ್ಲಿರುವಂತಹ ಡ್ಯಾಂ ಪಕ್ಕ ಇದ್ದೇವೆ. ಮಳೆಗಾಲ ಶುರುವಾಯಿತು ಅಂದ್ರೆ ಕೊಡಗು ಜನರಿಗೆ ನಿದ್ದೆಯಲ್ಲೂ ನರಕ ಶುರುವಾಗುತ್ತೆ. ಮಲಗಿದವರು ಬೆಳಗ್ಗೆ ಏಳ್ತೀವೋ ಇಲ್ವೋ ಅನ್ನೋ ಭಯ ಕಾಡುತ್ತೆ. ಯಾಕಂದ್ರೆ 5 ವರ್ಷದ ಹಿಂದಿನ ಕರಾಳ ದುರಂತ ಕಂಡವರಿಗೆ ನಿಂತಲ್ಲೂ ಕುಂತಲ್ಲೂ ಮೈ ಬೆವರ್ತಿದೆ. 2018ರ ಜಲಪ್ರಳಯದ ಭೀಕರತೆ ಇನ್ನೂ ಹಸಿಯಾಗಿರುವಾಗಲೇ ಮತ್ತೊಂದು ಸುನಾಮಿ ಎದ್ದಂತೆ ಕಾಣ್ತಿದೆ. ಮುಂಗಾರು ಹೊಡೆತಕ್ಕೆ ಊರಿಗೆ ಊರೇ ಮುಳುಗಿ ಹೋಗಿವೆ. ಕೊಡಗಿನ ಕೊಂಡಗೇರಿ, ಕರಡಿಗೋಡು, ನಲ್ಲಿ, ಹುದುಕೇರಿ ಭಾಗದಲ್ಲಿ ನೆರೆ ನರಕ ಸೃಷ್ಟಿಯಾಗಿದೆ. ಹಲವರು ಮನೆ ಖಾಲಿ ಮಾಡಿದ್ದು, ಇನ್ನು ಕೆಲವರು ಜೀವ ಕೈಯಲ್ಲಿ ಹಿಡ್ಕೊಂಡು ದಿನ ದೂಡ್ತಿದ್ದಾರೆ. ಅದರಲ್ಲೂ ಮಡಿಕೇರಿಯ 5 ಬಡಾವಣೆಗಳಲ್ಲಿ ಎಲ್ಲೆಂದರಲ್ಲಿ ಭೂಮಿ ಬಾಯಿ ಬಿಡ್ತಿದೆ. ಹೀಗಾಗಿ 300 ಮನೆಗಳಿಗೆ ನೋಟಿಸ್ ಅಂಟಿಸಲಾಗಿದ್ದು, ಯಾವ ಕ್ಷಣದಲ್ಲಿ ಬೇಕಾದರೂ ಅಪಾಯ ಸಂಭವಿಸಬಹುದು. ತಲಕಾವೇರಿ ಮತ್ತೆ ಭಾಗಮಂಡಲದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಕಾವೇರಿ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಅಲ್ಲಿ ಬೇತ್ರಿಯಿಂದ ಸೋಮರ್ಪೇಟೆ ಒಂದು ವೀರಸ್ಪೇಟೆ ರಸ್ತೆಯಲ್ಲಿರುವಂತಹ ಬೇತ್ರಿ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವ ಹಿನ್ನೆಲೆಯಲ್ಲಿ ಕೂಡ ಒಂದು ಬೇತ್ರಿ ಗ್ರಾಮಕ್ಕೆ ನೀರು ನುಗ್ಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಈಗ ನಾವು ನೋಡಬಹುದು, ಇದು ಬೇತ್ರಿ ನದಿ ಕಾವೇರಿ ಉಕ್ಕಿ ಹರಿತಾ ಇದೆ, ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಅಲ್ಲಿ ತುಂಬಿದಂತ ನೀರು ಕೂಡ ಬೇತ್ರಿ ಗ್ರಾಮದಲ್ಲಿರುವಂತಹ ಪಕ್ಕದಲ್ಲಿರುವಂತಹ ಒಂದು ದನಿಯನಕೋಟೆಗೆ ಕೂಡ ಈಗಾಗಲೇ ಮುಳುಗಡೆಯಾಗಿದೆ. ಇನ್ನೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಂಜುನಾಥನ ಸನ್ನಿಧಿಯಲ್ಲಿ ಮಹಾಮಳೆ. ಮಳೆಗಾಲ ಶುರುವಾದ ದಿನದಿಂದಲೂ ಕರಾವಳಿ ಜಿಲ್ಲೆಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ನೇತ್ರಾವತಿ ನದಿ ಉಗ್ರ ಸ್ವರೂಪ ತಾಳಿದ್ದು, ಧರ್ಮಸ್ಥಳದ ಸ್ನಾನಘಟ್ಟ ಸಂಪೂರ್ಣ ಭರ್ತಿಯಾಗಿದೆ. ನೇತ್ರಾವತಿ ಹೋದಲ್ಲೆಲ್ಲ ಮನೆ ಮಠಗಳು ಆಪೋಷಣೆಯಾಗ್ತಿವೆ. ಹೀಗಾಗಿ ಧರ್ಮಸ್ಥಳಕ್ಕೆ ಬರೋ ಭಕ್ತರು ನದಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದ್ದು, ಕೇವಲ ತೀರ್ಥ ಸಂಪ್ರೋಕ್ಷಣೆ ಮಾಡಿ ತೆರಳುವಂತೆ ವಿನಂತಿ ಮಾಡಲಾಗಿದೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜೀವನದಿ ನೇತ್ರಾವತಿ ಮೈತುಂಬಿ ಹರಿತಾ ಇದೆ. ಬಂಟ್ವಾಳದಲ್ಲಿ ಅಪಾಯದ ಮಟ್ಟ ಮೀರೋಕೆ ಕೆಲವು ಮೀಟರ್ಗಳು ಬಾಕಿ ಇರುವಂತದ್ದು. ನಾವೀಗ ಮಂಗಳೂರಿನ ಹರೇಕಳದಲ್ಲಿರುವಂತಹ ಡ್ಯಾಂ ಪಕ್ಕ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ನನ್ನ ಹಿಂದೆ ವಿಶಾಲವಾಗಿ ಹರಿಯುತ್ತಿದ್ದಾಳೆ ಜೀವನದಿ ನೇತ್ರಾವತಿ. ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿ ಮೈತುಂಬಿ ಹರಿತಾ ಇರುವಂತದ್ದು. ಮಂಗಳೂರಲ್ಲಿ ಮಹಾಮಳೆಯ ಎಫೆಕ್ಟ್ ಹೇಗಿದೆ ಅನ್ನೋದಕ್ಕೆ ಇದೊಂದು ದೃಶ್ಯವೇ ಸಾಕ್ಷಿ. ಮನೆಯಿಂದ ಆಚೆ ಕಾಲಿಡೋದಕ್ಕೂ ಜಾಗವಿಲ್ಲ. ಮನೆಯಲ್ಲೂ ನೀರು, ಹೊರಗಡೆಯೂ ನೀರು. ಇಷ್ಟು ದಿನ ಸಮುದ್ರದಲ್ಲಿ ತೇಲಾಡ್ತಿದ್ದ ದೋಣಿಗಳು ಮನೆ ಮುಂದೆ ತೇಲಾಡೋದಕ್ಕೆ ಶುರುವಾಗಿದೆ. ಪಾಣೆ, ಮಂಗಳೂರು, ಆಲಡ್ಕ ಪ್ರದೇಶದಲ್ಲಿ 10 ಮನೆಗಳು ಮುಳುಗಿ ಹೋಗಿದ್ದು, ಎಲ್ಲಂದ್ರಲ್ಲಿ ನೀರು ನುಗ್ತಿದೆ. ನೇತ್ರಾವತಿ ಹರಿತಾ ಇರೋ ರಭಸವನ್ನ ನೋಡ್ತಾ ಇದ್ರೇನೆ ನಡುಕ ಶುರುವಾಗ್ತಿದೆ. ಪಾಣೆ ಮಂಗಳೂರಿನ ಗೂಡಿನ ಬಾಗಿಲು ಸಮೀಪ ಕೆಲ ಯುವಕರು ಸಾವಿನ ಜೊತೆ ಸರಸವಾಡ್ತಿದ್ದಾರೆ. ಒಟ್ನಲ್ಲಿ ಮಡಿಕೇರಿಯಿಂದ ಮಂಗಳೂರಿನವರೆಗೂ ಮಹಾಮಳೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಿದೆ. ಇನ್ನೊಂದು ವಾರ ಹೀಗೆ ಬಿಟ್ಟು ಬಿಡದೆ ಮಳೆಯಾದ್ರೆ ದೊಡ್ಡ ದುರಂತ ಸಂಭವಿಸೋದ್ರಲ್ಲಿ ಅನುಮಾನವಿಲ್ಲ. ಕೊಡಗಿನಿಂದ ಪ್ರೇಮ್ ಕುಮಾರ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮುಂಗಾರು ಹೊಡೆತಕ್ಕೆ ಇಡೀ ಕರುನಾಡೆ ತಲ್ಲಣಿಸಿ ಹೋಗ್ತಿದೆ. ಊರೂರಲ್ಲೂ ನೆರೆ ನರಕ ದರ್ಶನವಾಗ್ತಿದೆ. ಮನೆ ಕಳ್ಕೊಂಡು ಬೀದಿಗೆ ಬಿದ್ದವರು ಒಂದ್ ಕಡೆಯಾದ್ರೆ, ತಮ್ಮವರನ್ನ ಕಳ್ಕೊಂಡು ಕಣ್ಣೀರಿಡೋರು ಇನ್ನೊಂದ್ ಕಡೆ. ವರುಣಾಸುರನ ಅಬ್ಬರಕ್ಕೆ ಸಿಕ್ಕಿದ್ದೆಲ್ಲವೂ ದಿಕ್ಕಾಪಾಲಾಗ್ತಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟ ಮುಂದುವರೆದಿದೆ. ಕೆರೆ ಕಟ್ಟೆಗಳು ತುಂಬಿದ್ದಾಯ್ತು, ಊರು ಕೇರಿ ಮುಳುಗಿದ್ದಾಯ್ತು, ದೇವರಿಗೂ ಜಲ ದಿಗ್ಬಂಧನ ಹಾಕಿದ್ದಾಯ್ತು. ಸಿಕ್ಕಿದ್ದನ್ನೆಲ್ಲ ಆಪೋಷಿಸಿಕೊಳ್ತಿರೋ ಮಳೆರಾಯ ನರಕ ದರ್ಶನ ಮಾಡಿಸ್ತಿದ್ದಾನೆ. ವರುಣನ ಹೊಡೆತಕ್ಕೆ ಬೃಹತ್ ರೂಪಿ ಗುಡ್ಡಗಳೇ ನೆಲ ಕಚ್ಚುತ್ತಿವೆ. ಪುನರ್ವಸು ಮಹಾಮಳೆ ಕರುನಾಡನ್ನೇ ಮುಳುಗಿಸ್ತಿದೆ. ಮಲೆನಾಡಿನ ಭಾಗದಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಿರೋದ್ರಿಂದ ಹಾವೇರಿ ಜನ ತತ್ತರಿಸಿ ಹೋಗ್ತಿದ್ದಾರೆ. ವರದಾ ನದಿ ಜೊತೆಗೆ ಧರ್ಮಾ ನದಿಯು ಉಕ್ಕಿ ಹರಿತಿರೋ ನೀರಲ್ಲಿ ನಾಯಿಯೊಂದು ಕೊಚ್ಚಿ ಹೋಗಿದ್ದು ಜೀವ ಉಳಿಸಿಕೊಳ್ಳಲು ಪರದಾಡಿದೆ. ಅತ್ತ ಮಳೆ ನೀರಿನ ಭೋರ್ಗರೆತ ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ.
ಅತ್ಯಧಿಕವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಇದೀಗ ಧರ್ಮಾ ನದಿಯೂ ಕೂಡ ಉಕ್ಕಿ ಹರಿತಾ ಇರುವಂತದ್ದು. ಪ್ರವಾಸಿಗರು ಬಂದು ಕಣ್ತುಂಬಿಕೊಳ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯಲ್ಲೂ ಜಡಿ ಮಳೆಯಾಗ್ತಿದೆ. ಕುಂದಾಪುರ ತಾಲೂಕಿನ ಸೀತಾ ನದಿ ಹುಚ್ಚೆದ್ದು ಹರಿಯುತ್ತಿದ್ದು ಜೋಮ್ಲು ತೀರ್ಥಕ್ಷೇತ್ರಕ್ಕೆ ಸೀತಾದೇವಿ ಜಲ ದಿಗ್ಬಂಧನ ಹಾಕಿದಾಳೆ. ಎಲ್ಲೆಂದರಲ್ಲಿ ಮರಗಳು ಧರಾಶಾಹಿಯಾಗಿರುವುದರಿಂದ ಜಿಲ್ಲೆಯ ಹಲವು ಗ್ರಾಮಗಳು ಕತ್ತಲಲ್ಲಿ ಮುಳುಗಿವೆ. ರಸ್ತೆ ಸಂಪರ್ಕ ಇಲ್ಲ, ವಿದ್ಯುತ್ ದೀಪವನ್ನು ಕಾಣದೆ ವಾರವೇ ಕಳೆದು ಹೋಗಿದೆ. ಹಾಸನದಲ್ಲೂ ಮುಂಗಾರಿನ ಅಬ್ಬರ ಜೋರಾಗಿದ್ದು ಸಕಲೇಶ್ಪುರದ ಶಿರಾಡಿ ಘಾಟಲ್ಲಿ ಗುಡ್ಡ ಕುಸಿದಿದೆ. ಹೆದ್ದಾರಿ ಪಕ್ಕದಲ್ಲೇ ಬೆಟ್ಟಗಳು ಬಾಯ್ಬಿಡ್ತಿರೋದ್ರಿಂದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡ್ತಿದ್ದಾರೆ. ಯಾವ ಕ್ಷಣದಲ್ಲಿ ಯಾವ ಗುಡ್ಡ ನೆಲಕಚ್ಚುತ್ತೋ ಅನ್ನುವಂತಹ ಆತಂಕ ಅವರನ್ನ ಕಾಡ್ತಾ ಇದೆ. ಇನ್ನೊಂದೆಡೆ ಹುಚ್ಚೆದ್ದು ಹರಿಯೋ ನದಿ ನೀರಿನಿಂದ ಜಮೀನುಗಳೆಲ್ಲ ಕೆರೆಗಳಂತಾಗಿದ್ದು ರೈತರ ಬದುಕು ಬೀದಿಗೆ ಬಿದ್ದಿದೆ. ಕಾವೇರಿ ಕೊಳ್ಳದಲ್ಲಿ ಸುರಿತಾ ಇರುವ ಮಳೆ ನಂಜನಗೂಡಿನ ಜನರಿಗೆ ನರಕ ತೋರಿಸುತ್ತಿದೆ. ಕಬಿನಿ ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನ ಹೊರಗೆ ಬಿಡ್ತಿರೋ ಪರಿಣಾಮ ನಂಜನಗೂಡಿನ ಪರಶುರಾಮ ದೇವಸ್ಥಾನಕ್ಕೂ ಜಲ ದಿಗ್ಬಂಧನವಾಗಿದೆ. ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಶುರುವಾಗಿದ್ದು ಸುತ್ತೂರು ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ಯಾದಗಿರಿಯ ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಇದರಿಂದ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಚಾಮರಾಜನಗರ ಜಿಲ್ಲೆಯ ಭರಚುಕ್ಕಿ ಜಲಪಾತದಲ್ಲಿ ಜಲವೈಭವ ಸೃಷ್ಟಿಯಾಗಿದೆ. ಕಲ್ಲು ಬಂಡೆಗಳ ಮಧ್ಯೆ ಹಾಲ್ನೊರೆಯಂತೆ ಹರಿತಿರೋ ನೀರನ್ನ ನೋಡೋದೇ ಕಣ್ಣಿಗೆ ಹಬ್ಬ. ರಾಮನಗರದಲ್ಲಿ ಆಗಾಗ ಸುರಿತಾ ಇರುವ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಳಗ್ಗೆಯಿಂದ ಬಿಟ್ಟು ಬಿಡದೆ ಸುರಿದ ಮಳೆಗೆ ಜನರು ಪರದಾಡಿದ್ದಾರೆ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಗೆ ಸೇತುವೆಗಳೆಲ್ಲ ಮುಳುಗಿ ಹೋಗ್ತಿವೆ. ನದಿಗಳೆಲ್ಲ ಅಪಾಯದ ಮಟ್ಟ ಮೀರಿ ಹರಿತಾ ಇರುವುದರಿಂದ ಜನರ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ಒಟ್ನಲ್ಲಿ ಪುನರ್ವಸು ಮಳೆ ರೈತನ ಮುಖದಲ್ಲಿ ಸಂತಸ ಮೂಡಿಸಿದ್ರೆ ಇನ್ನು ಕೆಲವರ ಕಣ್ಣಲ್ಲಿ ಕಣ್ಣೀರು ತರಿಸ್ತಿದ್ದಾನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.